ನಿನ್ನೆ ಕದನ ವಿರಾಮ ಉಲ್ಲಂಘನೆ ಆದ ನಂತರ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್ನವರೆಗೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿ ಗಡಿಯಲ್ಲಿರುವಂತಹ ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿದೆ, ಜನವಸತಿ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿದೆ ಪಾಪಿ ಪಾಕಿಸ್ತಾನ. ಹಾಗಾದ್ರೆ ಎಲ್ಲೆಲ್ಲಿ ಅಟ್ಯಾಕ್ ಆಯಿತು, ಡ್ರೋನ್ ಅಟ್ಯಾಕ್ ಆಯಿತು, ಶೆಲ್ ಅಟ್ಯಾಕ್ ಆಯಿತು ಅನ್ನೋದನ್ನ ಮ್ಯಾಪ್ ಮೂಲಕ ತೋರಿಸುವಂತಹ ಪ್ರಯತ್ನವನ್ನ ನಾವು ಕೂಡ ನಿಮಗೆ ಮಾಡ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದಿಂದ ಆರಂಭ ಮಾಡಿದ್ರೆ ಇವರು ಗುಜರಾತ್ವರೆಗೂ ಕೂಡ ಹೋಗಿದ್ದಾರೆ. ಉಧಂಪುರ್ನಲ್ಲೂ ಕೂಡ ಅಟ್ಯಾಕ್ ಆಗುತ್ತೆ, ಶೆಲ್ ದಾಳಿ ಆಗುತ್ತೆ, ಡ್ರೋನ್ ಅಟ್ಯಾಕ್ ಆಗುತ್ತೆ. 5 ಗಂಟೆಗೆ ಕದನ ವಿರಾಮ ಅನೌನ್ಸ್ ಮಾಡ್ತಾರೆ, ಅದನ್ನ ಒಪ್ಕೊಳ್ತಾರೆ. 8 ಇವ್ರ ನರಿ ಬುದ್ಧಿನ ತೋರ್ಸೋದಕ್ಕೆ ಶುರು ಮಾಡ್ತಾರೆ. ಉಧಂಪುರ ಆಗಿರ್ಬಹುದು, ಅಕ್ನೂರ್ ಆಗಿರಬಹುದು, ನೌಶಾರ ಆಗಿರಬಹುದು, ಪೂಂಚ್ ಸೆಕ್ಟರ್ ಆಗಿರಬಹುದು, ರಜೌರಿ ಆಗಿರಬಹುದು, ಪ್ರಮುಖವಾಗಿ ನಮ್ಮ ಸೇನಾ ಸೆಕ್ಟರ್ಸ್ಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನದವರು ಶೆಲ್ ಮತ್ತು ಡ್ರೋನ್ ದಾಳಿಯನ್ನ ನಡೆಸೋದಕ್ಕೆ ಆರಂಭ ಮಾಡ್ತಾರೆ. ಸಾಲದಕ್ಕೆ ನಮ್ಮ ಜನವಸತಿ ಪ್ರದೇಶಗಳನ್ನು ಕೂಡ ಇವರು ಟಾರ್ಗೆಟ್ ಮಾಡುವಂತಹ ಕೆಲಸ ಅಲ್ಲಿ ಮಾಡ್ತಾರೆ. ಸುಂದರ್ಬನ್ ಆಗಿರಬಹುದು, ಕಥುವಾ ಆಗಿರಬಹುದು, ಬೇರೆ ಬೇರೆ ಭಾಗದಲ್ಲೂ ಕೂಡ ಇವರು ಅಟ್ಯಾಕ್ ಸ್ಟಾರ್ಟ್ ಮಾಡ್ತಾರೆ. ಅವೆಲ್ಲ ಪ್ರದೇಶಗಳು ಯಾವುವು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ ಮ್ಯಾಪ್ನಲ್ಲಿ. ಉಧಂಪುರ್, ಅಕ್ನೂರ್, ನೌಶಾರ, ಪೂಂಚ್, ರಜೌರಿ, ಮೇಂದಾರ, ಜಮ್ಮುವಿನಲ್ಲಿ ಅಂದ್ರೆ ಕಳೆದ 3 ದಿನದಿಂದ ಅಲ್ಲಿ ನಿರಂತರವಾಗಿ ಶೆಲ್ ಅಟ್ಯಾಕ್ ಆಗ್ತಾ ಇದೆ, ಡ್ರೋನ್ ಅಟ್ಯಾಕ್ ಆಗ್ತಾ ಇದೆ. ಆದರೆ ನಿನ್ನೆ ಇನ್ನಷ್ಟು ಜಾಸ್ತಿ ಆಗಿತ್ತು ಆ ಅಟ್ಯಾಕ್. ಕಳೆದ 3 ದಿನವನ್ನ ಹೋಲಿಸಿದ್ರೆ ಪಾಕಿಸ್ತಾನ 60 ನಿಮಿಷದಲ್ಲಿ ಸುಮಾರು 100 ಡ್ರೋನ್ ಅಟ್ಯಾಕ್ ಅನ್ನ ಈ ಎಲ್ಲಾ ಪ್ರದೇಶಗಳಲ್ಲಿ ಮಾಡಿದೆ. ಅತಿ ಹೆಚ್ಚು ಅಲ್ಲಿ ಆಗಿರೋದು, ಹಾನಿ ಆಗಿರೋದು ಜಮ್ಮುವಿನಲ್ಲಿ. ಇನ್ನು ಸುಂದರ್ಬನಿ ಆಗಿರಬಹುದು, RS ಪುರ ಆಗಿರಬಹುದು, ಅರ್ನೇಯ, ಕಥುವಾ, ಲಾಲ್ ಚೌಕ್ ಈ ಎಲ್ಲಾ ಭಾಗದಲ್ಲಿ ಪಾಕಿಸ್ತಾನ ತನ್ನ ಶೆಲ್ ದಾಳಿ, ಡ್ರೋನ್ ದಾಳಿ, ಮಿಸೈಲ್ ದಾಳಿಯನ್ನ ಮಾಡಿದೆ. ಅದಕ್ಕೆ ನಮ್ಮ ಸೈನಿಕರು ಕೂಡ ದಿಟ್ಟ ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದಕ್ಕೆ ಸೂಕ್ತ ಉತ್ತರವನ್ನ ಕೊಡೋ ಕೆಲಸ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.